ಕೆಲವರಿಗೆ ಮಾತ್ರ ಮೃಷ್ಟಾನ್ನ ಭೋಜನ, ನಮಗೂ ಉಪವಾಸ ಅನ್ನೋ ಕಾರಣಕ್ಕೆ ಶಾಸಕರ ವಿಶ್ವಾಸವನ್ನು ಈ ಸರ್ಕಾರ ಕಳ್ಕೊಂಡಿದೆ. ಹಾಗಾಗಿ ಶಾಸಕರ ವಿಶ್ವಾಸವೂ ಇಲ್ಲ, ಜನರ ವಿಶ್ವಾಸವೂ ಇಲ್ಲ ಅಂದರೆ ಎಷ್ಟು ದಿನ ಇರುತ್ತೆ? ಅತೃಪ್ತರು ಬರೀ ಸಭೆ ಮಾತ್ರ ಮಾಡಿಲ್ಲ, ಅತೃಪ್ತರು ಬರೀ ಸಭೆ ಮಾತ್ರ ಮಾಡಿಲ್ಲ. ಹೈದರಾಬಾದಿಗೆ ಕೆಲವರು, ಮುಂಬೈಗೆ ಕೆಲವರು, ದೆಹಲಿಗೆ ಕೆಲವರು ಹೋಗಿಯೂ ಬಂದಿದ್ದಾರೆ ಅಂತ ನಂಗೆ ಮಾಹಿತಿ ಇದೆ. ನಮ್ಮ ಪಾರ್ಟಿಯವರು ಯಾರೂ ಇದನ್ನು ಲೀಡ್ ಮಾಡ್ತಿಲ್ಲ. ಸರ್ಕಾರ ಕಾಂಗ್ರೆಸ್ಸಿಂದು, ಉಳಿಸ್ಕೊಳ್ಳೋದು ಕಾಂಗ್ರೆಸ್ನವ್ರಿಗೆ ಬಿಟ್ಟಿದ್ದು. ನಾವೇನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಮ್ಮ ಕಾಳಜಿ ಇರೋದು ಜನರ ಬಗ್ಗೆ, ನಮ್ಮ ಕಾಳಜಿ ಇರೋದು ರಾಜ್ಯದ ಜನರ ಬಗ್ಗೆ ನಮ್ಮ ಕಾಳಜಿ ಇರೋದು. ನಾವು ಅದ್ರ ಬಗ್ಗೆ ನಾವು ಯಾವುದೂ ಯೋಚನೆ ಮಾಡ್ತಿಲ್ಲ. ಜನರ ನೋವಿಗೆ ಸ್ಪಂದಿಸೋದಕ್ಕೆ ಏನು ಬೇಕು ಮತ್ತು ಸಮಸ್ಯೆಗಳನ್ನು ಲೀಡ್ ಮಾಡೋದಕ್ಕೆ ಈ ಸರ್ಕಾರದ ಜನವಿರೋಧಿ ನೀತಿಯ ವಿರುದ್ಧ ಜಾಗೃತಿ ಮೂಡಿಸೋ ಕೆಲಸ ಅಷ್ಟೇ ನಾವು ಮಾಡ್ತೀವಿ. ಒಂದು ಸಿದ್ದರಾಮುಲ್ಲಾ ಖಾನ್ ಅನ್ನೋದು ಅವರ ನೀತಿಯನ್ನು ಪ್ರತಿಬಿಂಬಿಸಿ ನಾನು ಆ ಮಾತನ್ನ ಹೇಳಿದೆ. ಓಲೈಕೆಯ ನೀತಿ ಇದೆಯಲ್ಲ, ಓಲೈಕೆಯ ನೀತಿಯನ್ನು ಪ್ರತಿಬಿಂಬಿಸಿ ನಾನು ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದೆ. ಸಂಸ್ಕಾರದ ಕಾರಣದಿಂದ ನಮಸ್ಕಾರ ಮಾಡಿದೆ. ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ. ಅರ್ಜುನ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ಭೀಷ್ಮ ಮತ್ತು ದ್ರೋಣಾಚಾರ್ಯರ ಆಶೀರ್ವಾದ ಪಡಿತಾನೆ. ಮುಂಬರ್ತಕ್ಕಂಥ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ನಾನು ಕೂಡ ಅರ್ಜುನನ ರೀತಿನಲ್ಲಿ ಆಶೀರ್ವಾದ ತಗೊಂಡಿದ್ದೀನಿ. ಅವ್ರ ಪಾತ್ರ ನಿಮಗೆ ಬಿಟ್ಟಿದ್ದೀನಿ. ಕೆಲವರು ಧೃತರಾಷ್ಟ್ರ ಇದ್ದಾರೆ, ಅಲ್ಲ ಕೆಲವರು ಧೃತರಾಷ್ಟ್ರ ಇದ್ದಾರೆ, ಕೆಲವರು ಭೀಷ್ಮರಿದ್ದಾರೆ, ಕೆಲವರು ದ್ರೋಣಾಚಾರ್ಯರಿದ್ದಾರೆ, ಕೆಲವರು ಶಲ್ಯ ಅಂತ ಮಾವುದಿರು ಇದ್ದಾರೆ, ಕೆಲವರು ಶಕನಿಗಳು ಇದ್ದಾರೆ. ಹಿರಿಯರಿಗೆ ನಮಸ್ಕಾರ ಮಾಡೋದು ನಮಗೆ ನಮ್ಮ ಮನೆಯಿಂದ ಕಲಿಸಿರುವಂಥ ಸಂಸ್ಕಾರ. ಆ ಸಂಸ್ಕಾರಕ್ಕೆ ಅನುಗುಣವಾಗಿ ನಮಸ್ಕಾರ ಮಾಡಿದ್ದೀನಿ. ಅವ್ರ ನೀತಿಯನ್ನು ಪ್ರತಿಬಿಂಬಿಸಿ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದ್ದೀನಿ. ನೋಡಿ ನಾವೇನಂದರೆ ಸ್ವೀಕಾರ ಹಂಸಕ್ಷೀರ ನ್ಯಾಯದ ಬಗ್ಗೆ ನಿಮಗೆ ಗೊತ್ತಿದೆಯಲ್ವಾ? ನಮಗೆ ಒಳ್ಳೇದೇನಿದೆಯೋ ಅದನ್ನ ಮಾತ್ರ ನಾವು ಸ್ವೀಕಾರ ಮಾಡ್ತೀವಿ. ಹಂಗಾಗಿ ಏನೂ ತೊಂದರೆ ಇಲ್ಲ. ನಮಗೆ ಎಷ್ಟು ಜನ ಸುತ್ತಕೊಂಡ್ರು ನಾವು ಅವ್ರ ಹತ್ರ ಇರೋ ಒಳ್ಳೇದನ್ನಷ್ಟೇ ಗ್ರಹಿಸ್ತೀವಿ. ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ಡಿಬ್ಯಾಕಲ್ ಆಯಿತು. ಅದಕ್ಕೆ ಏನು ಕಾರಣ? ಈ ಲೋಕಸಭೆ ಚುನಾವಣೆಯಲ್ಲಿ ನಂತರ ಲಾಸ್ಟ್ ಅಸೆಂಬ್ಲಿ ಚುನಾವಣೆ ಇಲ್ಲಿನ ಮುಖಂಡರ ಅಸಮಾಧಾನ ಏನಂದರೆ ಪಕ್ಷ ಅಧಿಕಾರದಲ್ಲಿದ್ದಾಗ ಇಲ್ಲಿ ಅದನ್ನು ಮಂತ್ರಿಯಾಗಿ ಗುಡಿಸೋದಿಲ್ಲ, ಬೇರೆ ಸಂಘಟನೆಗಳಲ್ಲಿ ಕೊಡೋದಿಲ್ಲ. ಇವೆಲ್ಲ ಕಾರಣಗಳು ಸಂಚಿತವಾಗಿ ಈ ಸೋಲಾಯಿತು. ಒಂದು ಕಲ್ಯಾಣ ಕರ್ನಾಟಕವನ್ನು ಕಡೆಗಣಿಸೋ ಪ್ರಶ್ನೆ ಇಲ್ಲ. ನಮ್ಮ ಪಕ್ಷದ ವೇದಿಕೆಯಲ್ಲಿ ಈಗಾಗಲೇ ವೈಯಕ್ತಿಕ ನೆಲೆಯಲ್ಲಿ ಮಾತಾಡಿದ್ದೀವಿ. ಪಕ್ಷದ ವೇದಿಕೆಯಲ್ಲಿ ಕಾರಣ ಏನು ಅನ್ನೋದನ್ನು ಒಂದು ತಂಡವನ್ನು ಜಿಲ್ಲೆಗೂ ಕಳಿಸಿ, ಜಿಲ್ಲೆಯಿಂದಲೂ ಕೆಳ ಹಂತದಿಂದ ಫೀಡ್ಬ್ಯಾಕು ತಗೊಂಡು ನಾವು ಕೂತ್ಕೊಂಡು ಅವಲೋಕನ ಮಾಡ್ತೇವೆ. ನಮಗೆ ನಿಜಕ್ಕೂ ಆಘಾತ ಆಗಿದೆ. ಮೋದಿಜಿಯವರು ಇಷ್ಟೊಂದು ಒಳ್ಳೆಯ ಕೆಲಸ ಮಾಡಿದ ನಂತರವೂ ಕೂಡ ಯಾಕೆ ಈ ಭಾಗದಲ್ಲಿ ಹಿನ್ನಡೆ ಆಯಿತು ಅನ್ನೋದು ನಮಗೊಂದು ಆಘಾತ ಆಗಿದೆ. ಆದರೆ ನಮಗೆ ಕಲಿಸಿದ ಒಂದು ಗುಣ ಏನು ಅಂತಂದರೆ ಸೋಲಿನಿಂದ ಕುಗ್ಗದೆ, ಸವಾಲುಗಳಿಗೆ ಜಗ್ಗದೆ, ವಿರೋಧಕ್ಕೆಂದು ಬಗ್ಗದೆ ಅಂತ ಗಟ್ಟಿತನವ ಬೆಳೆಸುವ ಅಂತ. ಅಂದರೆ ಆ ಹಾಡಿನಿಂದ ಸ್ಫೂರ್ತಿ ಪಡೆದಿದ್ದೀವಿ. ಸೋಲಿಗೆ ಕುಗ್ಗೋದಿಲ್ಲ, ಕಳೆದಲ್ಲೇ ಹುಡುಕ್ಬೇಕು. ಎಲ್ಲಿ ಕಳ್ಕೊಂಡಿದ್ದೀವಿ ಅಲ್ಲೇ ಹುಡುಕ್ಬೇಕು, ಅಲ್ಲೇ ಗೆಲ್ಲಬೇಕು. ನೋಡಿ, ಭಗವಂತ ಖೂಬ ಅವರು ಕೇಂದ್ರದ ಸಚಿವರಾಗಿದ್ದರು ಈ ಭಾಗದಲ್ಲೇ. ಶ್ರೀರಾಮು ಅವರು ಸಚಿವರಾಗಿದ್ದರು ಈ ಭಾಗದಲ್ಲೇ. ಇನ್ನೂ ನಿಮಗೆ ಕಲಬುರಗಿ ಭಾಗಕ್ಕೂ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ನಿಮ್ಮ ವಿಚಾರವನ್ನು ನಾನು ಒಪ್ತೇನೆ. ನಾವು ನೋಡಿ ಎಲ್ಲಿ ತಪ್ಪಾಗಿದೆ ಅದನ್ನು ಸರಿ ಮಾಡ್ಕೊಂಡು ಮುಂದೆ ಹೋಗಬೇಕು.
ಅವಲೋಕನ ಮಾಡಬೇಕು, ತಪ್ಪಿಗೆ ಕಾರಣಗಳನ್ನ ಹುಡುಕಬೇಕು, ನಮ್ಮಿಂದ ತಪ್ಪಾಗಿದ್ದರೆ ಸರಿ ಮಾಡ್ಕೊಳ್ಬೇಕು, ತಪ್ಪು ಕಲ್ಪನೆಯಿಂದಾಗಿ ಸೋಲಾಗಿದ್ದರೆ ಆ ತಪ್ಪು ಕಲ್ಪನೆಯನ್ನು ನಿವಾರಿಸುವಂಥ ಕೆಲಸ ಮಾಡಬೇಕು. ನಾವು ತಪ್ಪು ಕಲ್ಪನೆಯನ್ನೂ ನಿವಾರಿಸ್ತೇವೆ, ನಮ್ಮ ತಪ್ಪುಗಳನ್ನು ಸರಿ ಮಾಡ್ಕೊಳ್ತೀವಿ, ಸರಿ ಮಾಡ್ಕೊಂಡು ಮುಂದೆ ಹೋಗ್ತೀವಿ. ಸರ್ ಇನ್ನೇನು ಯತ್ನಾಳರು ಹೇಳ್ರಿ, ಕಲಬುರಗಿ, ಬೀದರ, ಚಿಕ್ಕೋಡಿ, ದಾವಣಗೆರೆಯಲ್ಲಿ ಬಿಜೆಪಿ ಸೋಲು ಪಕ್ಷದ ಹಿರಿಯ ನಾಯಕರ ಕಾರಣ ಅಂತ ನೇರವಾಗಿ ಹೇಳಿದರು. ನಾನು ಅವರೇನು ಹೇಳಿದರೆ ಅನ್ನೋದಕ್ಕೆ ಪ್ರತಿಕ್ರಿಯಿಸೋಕ್ಕೆ ಹೋಗೋದಿಲ್ಲ. ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ಈ ಹಿಂದೆ ಆಗಿರುವ ತಪ್ಪುಗಳನ್ನು ವರ್ತಮಾನದಲ್ಲಿ ಸರಿಪಡಿಸ್ಕೊಳ್ಳೋ ಕೆಲಸ ನಾವೆಲ್ಲರೂ ಮಾಡಬೇಕಾಗತ್ತೆ. ಆ ಕೆಲಸ ನಾವು ಮಾಡ್ತೀವಿ. ಸರ್, ಈಗ ತಾವೇ ಹೇಳಿದ್ರಿ ಮೋದಿಜಿಯವರು ಒಳ್ಳೆ ಕೆಲಸ ಮಾಡಿದ್ರು ಯಾಕೆ ಸೋಲಾಗಿದೆ ಅಂತ. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ನೀವು ಬರೀ ಮೋದಿಜಿಯವರು ಒಳ್ಳೆ ಕೆಲಸ ಇಟ್ಕೊಂಡು ಅಷ್ಟೇ ಹೊಡ್ತಾ ಇದ್ದೀರಿ. ಸ್ಥಳೀಯವಾಗಿ ಬೇರೆ ಡೆವಲಪ್ಮೆಂಟ್ ಕೊಡ್ತಾ ಇಲ್ಲ, ಬರೀ ಮೋದಿಜಿಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನೋಡ್ತಿದ್ರಿ. ನಿಮ್ಮ ಅಸಮಾಧಾನದ ಬಗ್ಗೆ ನೀವು ಚಿಂತನೆ ಮಾಡ್ತಾ ಇಲ್ಲ, ಸ್ಥಳೀಯ ಡೆವಲಪ್ಮೆಂಟ್ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ, ಬರೀ ಮೋದಿಜಿ 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 ಒಂದರಲ್ಲೇ ಹೊಟ್ಟಿದ್ರಿ. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ಸರಿ, ಅದನ್ನು ಸರಿ ಮಾಡ್ಕೊಳ್ತೀವಿ. ಸ್ಥಳೀಯರ ಇನ್ಕ್ಲೂಷನ್ ಇಲ್ಲ ಅಂತ ನಿಮ್ಮ ಭಾಷಾ ಸಂಘಟನೆ ಆಗಲಿ, ಸಾಂವಿಧಾನಿಕ ಸಂಘಟನೆಗಳಲ್ಲಿ ಆಗಲಿ, ಸದನಗಳಲ್ಲಿರುವಂತಹ ನೀವೆಲ್ಲರೂ ನಾನು ಭಾವಿಸ್ತೀನಿ ನೀವು ಈ ಥರ ಸಲಹೆ ಕೊಡ್ತಿರೋ ಕೇವಲ ಪತ್ರಕರ್ತರಾಗಿ ಅಷ್ಟೇ ಕೊಡ್ತಿಲ್ಲ, ನಮ್ಮ ಹಿತಚಿಂತಕರಾಗಿ ಕೊಡ್ತಿದ್ದೀವಿ ಅಂತ ಸಕಾರಾತ್ಮಕವಾಗಿ ತಗೊಂಡು ಸರಿ ಮಾಡ್ಕೊಡ್ತೀವಿ. ಕೇಂದ್ರದ ಮೋದಿ ಸರ್ಕಾರನೇ ಕಾರಣ, ಯಾಕಂದ್ರೆ ದೇಶದಿಂದ ಕಡಿಮೆ ದರಕ್ಕೆ ಸೇಲ್ ಅದನ್ನು ವರ್ಗಾಯಿಸಲಿಲ್ಲ ಅಂತಾರೆ, ಅದನ್ನು ಒಪ್ತೀರಾ ತಾವು? ಈಗ ಸೆಸ್ ಹಾಕಿರೋದು ಹೆಚ್ಚುವರಿಯಾಗಿ 4.25 ರೂಪಾಯಿ ಎರಡೂ ಸೇರಿ ಸೆಸ್ ಹಾಕಿರೋದು ಮೋದಿಯವರು, ಸಿದ್ದರಾಮಯ್ಯನವರು. ಈಗ ಇವರು ನಾನು ಹೇಳ್ದಂಗೆ ಹೆಚ್ಚುವರಿ ಸೆಸ್ಸನ್ನು ಹಾಕಿರೋದು ಇವರೇ ಹೆಚ್ಚುವರಿ ಸೆಸ್ ಹಾಕಿರೋದು. ಮತ್ತು ನಾವು ಟೇಬಲ್ ಮೂಲಕ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಮುಂಚೆ ಎಷ್ಟು ತೆರಿಗೆ ಬರ್ತಾಯಿತ್ತು, ಈಗ ಎಷ್ಟು ತೆರಿಗೆ ಬರ್ತಾಯಿದೆ ಅನ್ನೋದನ್ನು ಅಂಕಿಅಂಶ ಸಮೇತ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಮತ್ತು ಸಿದ್ದರಾಮಯ್ಯನವರಿಗೊಂದು ಸಿದ್ಧ ಕಲೆ ಇದೆ. ಬರೀ ಸಿದ್ದರಾಮಯ್ಯನವರಲ್ಲ, ಸಿದ್ಧ ಕಲೆಯ ಸಿದ್ದರಾಮಯ್ಯನವರು. ಸುಳ್ಳನ್ನು ಸತ್ಯದ ತಲೆಯ ಮೇಲೆ ಹೊಡೆದಂತೆ ಹೇಳುವ ಸಿದ್ಧ ಕಲೆ ಅವರಿಗೆ ಪ್ರಾಪ್ತ ಆಗಿದೆ. ಹೇಳೋದನ್ನು ಕೂಡ ಸುಳ್ಳನ್ನು ಅಂಜಿಕೆ ಇಲ್ಲದೆ ಹೇಳ್ತಾರೆ. 2 ಬಾರಿ ಸೆಸ್ ಹಾಕಿದರೂ ಕೂಡ ಕೇಂದ್ರದ ಕಡೆಗೆ ಬೆಟ್ ಮಾಡಿ ತೋರಿಸ್ತಾರೆ. ಮತ್ತು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ದಕ್ಷಿಣದ ಇತರೆ ರಾಜ್ಯಗಳು ಉದಾಹರಣೆ ಕೊಡ್ತಾರೆ. ಕಡಿಮೆ ಬೆಲೆ ಇರುವ ರಾಜಸ್ಥಾನ ಇವರಿಗೆ ಕಣ್ಣಿಗೆ ಕಾಣಲ್ಲ, ಮಧ್ಯಪ್ರದೇಶ ಕಣ್ಣಿಗೆ ಕಾಣಲ್ಲ, ಉತ್ತರ ಪ್ರದೇಶ ಕಣ್ಣಿಗೆ ಕಾಣಲ್ಲ, ಹರಿಯಾಣ ಕಣ್ಣಿಗೆ ಕಾಣಲ್ಲ. ಆದರೆ ತಮಿಳುನಾಡಿನ ಉದಾಹರಣೆ ಕೊಟ್ಟು ಹೇಳ್ತಾರೆ, ತೆಲಂಗಾಣದ ಉದಾಹರಣೆ ಕೊಟ್ಟು ಹೇಳ್ತಾರೆ. ತೆಲಂಗಾಣದಲ್ಲೂ ಅವ್ರದ್ದೇ ಇಂಡಿಯಾ ಅಲಯನ್ಸು, ತಮಿಳುನಾಡದಲ್ಲೂ ಅವರೇ ಇಂಡಿಯಾ ಅಲಯನ್ಸು. ನೀವು ಹೆಚ್ಚುವರಿ ಸೆಸ್ ಹಾಕಿರೋರು, ನೀವು 1 ರೂಪಾಯಿ ಸೆಸ್ ಹೆಚ್ಚಳ ಮಾಡಿದ್ದಕ್ಕೆ ಸ್ಕೂಟ್ರನ್ನ ಈ ಹೆಣ ಎತ್ಕೊಂಡು ಹೋಗ್ತಾರಲ್ಲ, ಹಂಗೆ 4 ಜನ ಕಟ್ಕೊಂಡು ಮುಂದುಗಡೆ ಹೊತ್ಕೊಂಡವ್ರು ಯಾರು ಅಂದರೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರರು. ಹಿಂದುಗಡೆಗೆ ಎಂ ಬಿ ಪಾಟೀಲರು, ಖರ್ಗೆ ಅವರು ಹೊತ್ಕೊಂಡಿದ್ರು, ಪ್ರಿಯಾಂಕ್ ಖರ್ಗೆ ಅವರು 4 ಜನ ಹೊತ್ಕೊಂಡಿದ್ರು. 1 ರೂಪಾಯಿ ಹೆಚ್ಚಳ ಮಾಡಿದ್ದೀವಿ. ಈಗ 5.25 ರೂಪಾಯಿ ಹೆಚ್ಚಳ ಆಗಿದೆ. ಯಾರನ್ನ ಹೊತ್ಕೊಂಡು ಹೋಗ್ಬೇಕು ನಾವು? ಆ ಜಾಗದಲ್ಲಿ, ಸ್ಕೂಟ್ರ್ ಜಾಗದಲ್ಲಿ ಹಿಂದೆ ಹೊತ್ಕೊಂಡವ್ರನ್ನೇ ಹೊತ್ಕೊಂಡು ಹೋಗ್ಬೇಕಾ? ಯಾರನ್ನ ಹೊತ್ಕೊಂಡು ಹೋಗಬೇಕು? ಹಾಗಾಗಿ ಇಂಥ ವಿಷಯದಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದು ಒಂದು ಬಂಡತನದ ಪರಮಾವಧಿ ಆಗುತ್ತೆ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ಜಾಣ ಮರೆವು, ಜಾಣ ಕಿವುಡು ನಿಮಗಿರ್ಬೋದು, ಜಾಣ ಕುರುಡು ನಿಮಗಿರ್ಬೋದು, ರಾಜ್ಯದ ಜನರಿಗಿಲ್ಲ. ಜಾಣ ಮರೆವು, ಜಾಣ ಕಿವುಡು, ಜಾಣ ಕುರುಡು ನಿಮಗೆ ಆವರಿಸ್ಕೊಂಡಿರ್ಬೋದು, ರಾಜ್ಯದ ಜನರಿಗೆ ಆವರಿಸ್ಕೊಂಡಿಲ್ಲ. ರಾಜ್ಯದ ಜನ ನೀವು 1 ರೂಪಾಯಿ ಹೆಚ್ಚಳ ಆದಾಗ ಏನು ಮಾಡಿದ್ರಿ ಅನ್ನೋದನ್ನು ನೋಡಿದ್ದಾರೆ, ಈಗ ಮಾತಾಡ್ತಿರೋದನ್ನು ಕೇಳಿಸ್ಕೊತಿದ್ದಾರೆ, ಅದನ್ನೂ ನೋಡ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ, ನಿಮ್ಮ ಬಗ್ಗೆ ಇರುವ ಕಿಂಚಿತ್ ಗೌರವವೂ ಕೂಡ ಕಡಿಮೆ ಆಗುತ್ತೆ, ಅವ್ರ ಬಗ್ಗೆ ಇರೋ ಗೌರವ ಕಡಿಮೆ ಆಗುತ್ತೆ. ಅದು ಮಾನಿಟ್ರ್ ಮಾಡೋಕ್ಕೆ ನನ್ನ ಹತ್ರ ಮಾನದಂಡ ಇಲ್ಲ. ನಮ್ಮ ಪಾರ್ಟಿಯ ಐಡಿಯಾಲಜಿ ಹಿಂದುತ್ವ, ರಾಷ್ಟ್ರೀಯತೆ. ಅದಕ್ಕೆ ಕಿಂಚಿತ್ತೂ ಧಕ್ಕೆ ಬಾರದಂತೆ ನಾವು ಎಲ್ಲ ಸಮಾಜವನ್ನು ವಿಶ್ವಾಸಕ್ಕೆ ತಗೊಂಡು ಆ ಎಲ್ಲ ಸಮಾಜವನ್ನು ಹಿಂದುತ್ವದ ಐಡಿಯಾಲಜಿ ಮತ್ತು ರಾಷ್ಟ್ರೀಯತೆಯ ಐಡಿಯಾಲಜಿಯಲ್ಲಿ ಜೋಡಿಸಿ ಮೌಲ್ಡ್ ಮಾಡಿ ಸಂಘಟನೆಯನ್ನು ತಗೊಂಡು ಹೋಗಬೇಕು. ಈ ಎಲ್ಲದಕ್ಕೂ ಪರಿಹಾರ ಅಲ್ಲೇ ಸಿಗುತ್ತೆ. ಆವಾಗ ಸಾಮಾಜಿಕ ನ್ಯಾಯವನ್ನು ಒಳಗೊಡುತ್ತೆ. ಇದು ಇನ್ಕ್ಲೂಸಿವ್ನೆಸ್ಸು, ಎಲ್ಲ ಪರಿಹಾರವೂ ಅಲ್ಲೇ ಸಿಗುತ್ತೆ. ಅದನ್ನು ಮಾಡಬೇಕು. DCM DKC ಅವರು ಜಾಸ್ತಿ ಚನ್ನಪಟ್ಟಣ ರೌಂಡ್ಸ್ ಮಾಡ್ತಾ ಇದ್ದಾರೆ ಅಂದರೆ ಬೈ ಎಲೆಕ್ಷನ್ ಟಾರ್ಗೆಟ್, ಅದು ಏನು ಅನಿಸ್ತು ನಿಮಗೆ? ಒಂದು ಉಪಚುನಾವಣೆ
ಸರ್ಕಾರಕ್ಕೂ ಪ್ರೆಸ್ಟೀಜ್ ಇರುತ್ತೆ. ಅವ್ರನ್ನ ಮಣಿಸಿದರೆ ರಾಜಕೀಯವಾಗಿ ತಕ್ಷಣಕ್ಕೆ ಏನಾಗದೇ ಇದ್ದರೂ ಒಂದು ಸಮಾಜಕ್ಕೆ ಕೊಡುವಂಥ ಒಂದು ಸಂದೇಶದ ಕಾರಣಕ್ಕೆ ವಿಪಕ್ಷಗಳು ನಾವು ಅವ್ರನ್ನ ಸೋಲ್ಸೋದಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಅದು ಅವ್ರ ಪಕ್ಷದ ಪ್ರಯತ್ನ, ನಾನು ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ. ಆದರೆ ನಾನು ಹೇಳ್ತಾ ಇರೋದು ಅವರ ಆದ್ಯತೆ ಯಾವುದಕ್ಕಿರಬೇಕು ನೋಡಿ. ಈಗ ಎಲ್ಲ ಬೆಲೆಗಳು ಏರಿಕೆ ಮಾಡಿದ್ದಾರೆ, ನುಡಿದಂತೆ ನಡೆದಿದ್ದೀವಿ ಅಂತೇಳಿ ಅವರು ಜಾಹೀರಾತು ಕೊಟ್ಕೊಳ್ತಾರೆ. ಬೆಲೆ ಏರಿಕೆ ಮಾಡ್ತೀವಿ ಅಂತ ನುಡಿದಿದ್ರು ಅವರು? ಮುಂಚೆ ನುಡಿದಿದ್ರಾ? ನಾವು ಬೆಲೆ ಏರಿಕೆ ಮಾಡ್ತೇವೆ, ಎಲ್ಲ ಬೆಲೆಗಳನ್ನು ಹೆಚ್ಚಿಸ್ತೇವೆ ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಸೋಲೋರು, ಪ್ರಿಯಾಂಕ್ ಖರ್ಗೆ ಅವರು ಸೋಲೋರು. ಸರ್ ನೀವು ನಿಂದಿರ್ತೀರ, ಬಿ ಜೆ ಪಿ ಅವ್ರು ನಿಂದಿರ್ತೀರ ಚನ್ನಪಟ್ಟಣಕ್ಕೆ? ಅದನ್ನು NDA ಸಮಿತಿ ತೀರ್ಮಾನ ಮಾಡುತ್ತೆ. ಚರ್ಚೆ ನಡೆಸಿ ರಾಜ್ಯಾಧ್ಯಕ್ಷರು ಅದೇ ಮಾತು ಹೇಳಿದ್ದಾರೆ. ಜನತಾದಳದ ಜೊತೆ ಸಮಾಲೋಚನೆ ನಡೆಸಿ ಕೇಂದ್ರದ ಅನುಮತಿ ಪಡೆದು ನಿರ್ಣಯ ಮಾಡ್ತೀವಿ. ದಂಡ ಆಗತ್ತೆ ಅಂತ ಹೇಳಿತ್ತು. ನಿಮ್ಮ ಜಿಲ್ಲೆ ಮತ್ತು ಕ್ಷೇತ್ರಗಳಲ್ಲಿ, ಉಸ್ತುವಾರಿ ಜಿಲ್ಲೆ ಮತ್ತು ಕ್ಷೇತ್ರಗಳಲ್ಲಿ ಕಡಿಮೆ ಮತ ಬಂದರೆ ನಿಮ್ಮ ತಲೆದಂಡ ಆಗುತ್ತೆ ಅನ್ನುವಂಥ ಮಾತು ಮಾಧ್ಯಮದಲ್ಲಿ ಬಂದಿದ್ದನ್ನು ನಾನು ನೋಡಿದೆ. ಹಾಗೆ ತಲೆದಂಡ ಆಗೋದೇ ಸತ್ಯ ಆದರೆ ಮುಖ್ಯಮಂತ್ರಿ ಆದಿಯಾಗಿ, ಉಪಮುಖ್ಯಮಂತ್ರಿ ಆದಿಯಾಗಿ ಬಹುತೇಕ ಸಚಿವರ ತಲೆದಂಡ ಆಗುತ್ತೆ, ಹೊಸೊಬ್ಬರಿಗೆ ಅವಕಾಶ ಸಿಗುತ್ತೆ. ಅದಕ್ಕೆ ಕಾಂಗ್ರೆಸ್ ಶಾಸಕರಿಗೆ ನಾನು ನೆನಪು ಮಾಡಲಿಕ್ಕೆ ಬಯಸ್ತೇನೆ. ನೀವು ಹಿಂದೆ ನಿಮ್ಮ ಹೈಕಮಾಂಡ್ ಹೇಳಿದ ಮಾತು ನೆನಪಿಟ್ಕೊಂಡು ಕಡಿಮೆ ಮತ ಗಳಿಸಿದಂಥ ಸಚಿವರ ತಲೆದಂಡಕ್ಕೆ ನೀವು ಧ್ವನಿ ಎತ್ತಿ, ನಾವೇನು ಮಾಡೋಕ್ಕಾಗಲ್ಲ, ನಾವು ಹೊರಗಡೆ ಇದ್ದೀವಿ, ನೀವು ಧ್ವನಿ ಎತ್ತಿದರೆ ನಿಮ್ಗೆ ಹೊಸೊಬ್ಬರಿಗೆ ಅವಕಾಶ ಸಿಗುತ್ತೆ ಅಂತ ಒಂದು ಉಚಿತ ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ. ಇಲ್ಲ, ಅವ್ರ ಪಾರ್ಟಿಯವರು ಹೇಳಿದ್ದು ಸ್ಟೇಟ್ಮೆಂಟ್ ನೀವು ಮಾಧ್ಯಮದಲ್ಲಿ ಪ್ರಿಂಟ್ ಮಾಡಿದ್ರಿ, ಸಚಿವರ ತಲೆದಂಡ ಅಂತ. ಅವರು 20 ಗೆಲ್ತೀವಿ ಅಂತ ಹೇಳಿದರು. ಮತ್ತು ಅವ್ರು ಹೇಳಿದ್ದು ಯಾವ ಕ್ಷೇತ್ರದಲ್ಲಿ ಕಡಿಮೆ ಆಗಿದೆ ಅಲ್ಲಿ ತಲೆದಂಡ ಅಂತ ಹೇಳಿದರು, ಲೀಡ್ ಕಡಿಮೆ ಆಗುತ್ತೆ ಅಲ್ಲಿ ತಲೆದಂಡ ಅಂತ ಹೇಳಿದರು. ಆ ತಲೆದಂಡ ಆಗೋದಾದರೆ ಯಾರ್ಯಾರು ತಲೆದಂಡ ಆಗುತ್ತೋ ನೋಡೋಣ. ಈಗ ಏಕೆಂದರೆ ಅವರು ಸತ್ಯದ ಪ್ರತಿಪಾದಕರಲ್ವಾ. ಹಾಂ, ನಿಮ್ಗೆ ಯಾವ್ದು ಅಪೇಕ್ಷೆ ಇದೆ ಅಂತ, ಯಾರು ತಲೆದಂಡ ಆಗೋದಂತ ಅಪೇಕ್ಷೆ ಇದೆ? ನಮಗೆ ಜನಸಾಮಾನ್ಯರ ತಲೆ ಬೋಳಿಸ್ತಾ ಇದ್ರು ಸಾಕು ಇವರು. ಈಗ ಜನಸಾಮಾನ್ಯರ ಬೆಲೆ ಏರಿಕೆ ಮೂಲಕ ಜನಸಾಮಾನ್ಯರನ್ನು ಬೋಳಿಸ್ತಾ ಇದ್ರು ಸಾಕು ಇವರು. ಯಾರ ತಲೆ ಉಳ್ಕೊಂಡು. ಧನ್ಯವಾದ. ಔಟ್ ಆಫ್ ಆರ್ಡರ್.